ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿಮಾ ಏನೋ ಪ್ಲಾನ್ ಅಂತ ಹೇಳಿದ್ಯಲ್ಲ, ಏನದು? ಇವತ್ತು ನಾವು ಸಿಟಿ ಹೊರಗಡೆ ಇರೋ ಒಂದು ರೆಸಾರ್ಟ್ಗೆ ಹೋಗ್ತೀವಿ. ಹೌದಾ? ಸ್ವೀಟ್ ರೂಮ್, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್, ಸುತ್ತಮುತ್ತ ಗಾರ್ಡನ್. ಸಖತ್ತಾಗಿರುತ್ತಲ್ಲ? ವಾವ್, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಿಮ್ಮ ಅಜ್ಜಿ ಕೇಳಿದ್ರೆ ಏನ್ ಹೇಳೋದು? ಅಜ್ಜಿ ಕೇಳಲ್ಲ. ಯಾಕೆ ಹೇಳು? ಯಾಕೆ? ನಾನು ಬರುವಾಗ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬರ್ತೀವಿ ಅಂತ ಹೇಳಿದ್ದೀನಿ. ಸೊ ನೋ ಪ್ರಾಬ್ಲಮ್, ನಾವಿಬ್ರು ಆರಾಮಾಗಿರ್ಬೋದು. ಏನಂತೀಯ? ನನ್ನ ಜೊತೆ ಬನ್ನಿ ಅಂದೇಳಿ ಹೇಳ್ತೆ. ಯಾಕೆ ಸರ್, ನಾವೇನ್ ತಪ್ಪು ಮಾಡಿದೀವಿ? ತಪ್ಪೇನು ಮಾಡಲಿಲ್ಲ, ಆದರೆ ನಿಮ್ಮ ಮೇಲೆ ಒಂದು ಸಣ್ಣ ಡೌಟ್ ಇತ್ತು. ಅದನ್ನ ಕ್ಲಿಯರ್ ಮಾಡ್ಕಣಕ ಅದಕ್ಕೋಸ್ಕರ ನೀವು ಬರ್ಬೇಕು. ಸರ್ ಬರ್ಲಿಲ್ಲ ಅಂದ್ರೆ ಏನ್ ಸರ್ ಮಾಡ್ತೀರಾ? ವಾದ್ಯಾಳ್ಕೋತೆ. ಏನ್ ಸರ್ ಧಮ್ಕಿ ಹಾಕ್ತೀರಾ? ಒಂದೇ ಮಾತಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವೇನು ದಡ್ರಲ್ಲ, ನಾವು ಬುದ್ಧಿವಂತರೆ. ನಾವು ಬರಲಿಲ್ಲ ಅಂದರೆ ಹೊಡೆದೇಳಕ್ಕೆ ಹೋಗ್ತೀರಾ ಅಂತ ಗೊತ್ತು. ಅದಕ್ಕೆ ನಾವೇ ಬಂದ್ಬಿಡ್ತೀವಿ. ಅದು ಅದು ಬುದ್ಧಿವಂತರ ಲಕ್ಷಣ ಅಂದ್ರೆ. ಬರೀ ಬೇಬಿ, ಪ್ಲೀಸ್ ಕಮ್ ಇನ್. ಯಾರು ಇವ್ನ ಎಲ್ಲೋ ನೋಡ್ದಂಗಿದೆಲ್ಲ? ಓಹ್, ನಿಮಗೂ ಹಾಗೆ ಅನಿಸ್ತಿತ್ತಾ? ಅನ್ಸೋದಲ್ಲ, ಇವರಿಬ್ಬರನ್ನ ಇಲ್ಲೇ ಏನೋ ನೋಡಿದ್ದೀನಲ್ಲ. ಏಯ್, ನಿಜ ಹೇಳಿ, ನಿಮ್ಮ ಅಜ್ಜಿಗೆ ಮೋಸ ಮಾಡಿ ಒಳಗೊಂದು ಹೊರಗೊಂದು ವೇಷ ಹಾಕ್ತಿದ್ರಿ ಅಲ್ದಾ? नहीं नहीं, दिल दे चुके सनम, हम आपके है कौन, दिल वाली दुल्हनिया ले जाएगी. ನಾನು ಹಿಂದಿ ಚೆನ್ನಾಗಿ ಮಾತಾಡ್ದೆ ಅಲ್ವಾ? ಇವರೆಲ್ಲ ಸುಮ್ಮನಿರೋದು ನೋಡಿದ್ರೆ ನಂಬ್ಕೊಂಡಿದ್ದಾರೆ ಅನ್ಸುತ್ತೆ ಬೇಬಿ. ಇವರು ನನ್ನ ಮೊಮ್ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳು ದೂರದ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸಾಯಂಕಾಲ ಬರ್ತಾರೆ ಅಂತ ನಾನು ನಂಬಿದ್ದೆ. ಆದ್ರೆ ಈಗ ಇವಳ ಕೈಯಲ್ಲಿರೋ ಗೋರಂಟೆ ನಿಜ ಹೇಳ್ಬಿಡ್ತು. ಅಜ್ಜಿ, ಅದು ಏನಿದ್ ನಿಮ್ಮ ಅವತಾರ? ಏನಾಗಿದೆ ನಿಮ್ಗೆ? ಹೇ, ನಮ್ಮ ಶಾಂತಿಗೆ ಈ ಥರ ಮೋಸ ಮಾಡಬಹುದಾ? ಪಾಪ, ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಬುದ್ಧಿ ಮಾಡುವ ನಿಮಗೆ? ಅವ್ರಿಗೆ ಎಂತಕ್ಕೆ ಬೈತಿದ್ರಿ ಯಜಮಾನ್ರೆ? ತಪ್ಪೆಲ್ಲ ಶಾಂತಮ್ಮನವ್ರದ್ದು. ಶಾಂತಮ್ಮನವ್ರೆ, ನಿಮ್ಮ ಜಾತಕದಲ್ಲಿ ದೋಷ ಇತ್ತು ಅಂದೇಳಿ ಹೇಳಿ ಹೊಸ್ತಾಯಿ ಮದುವೆ ಆದ ಗಂಡು ಹೆಣ್ಣಿನ ಮಧ್ಯೆ ಬಂದ್ರಲ್ಲ, ಅದು ನೀವು ಮಾಡೋದು ಮೊದಲನೇ ತಪ್ಪು. ಚಿಕ್ಕ ವಯಸ್ಸಲ್ಲಿ ಏನೋ ಸರಿ ಅಮ್ಮ, ಆದರೆ ವಯಸ್ಸಿಗೆ ಬಂದ ಮೇಲೂ ನನ್ನ ಮೊಮ್ಮಗ ನನ್ನ ಸುತ್ತನೇ ಸುತ್ತಬೇಕು, ನಾನು ಹೇಳ್ದ ಹಾಗೆ ಕೇಳಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ನಿಮ್ಮ ಎರಡನೇ ತಪ್ಪು. ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಒಟ್ಟಿಗೆ ಇರಕ್ ಬಿಡದೆ ಅವ್ರಿಬ್ರು ಮಧ್ಯೆ ಹೋಗಿ ಮಲಗ್ತಿದ್ದೀರಲ್ಲ, ಅದು ಮೂರನೇ ತಪ್ಪು. ಇನ್ನು ಯಾವುದೋ ಜಾತಕನ ನಂಬ್ಕೊಂಡು ನೀವು ಉಳಿಕಂದಳಿ ಮೊಮ್ಮಕ್ಕಳ ಕನಸನ್ನ ಹಾಳು ಮಾಡ್ತಿದ್ರಲ್ಲ, ಅದು ನೀವು ಮಾಡೋದು ನಾಲ್ಕನೇ ತಪ್ಪು. ಹೌದು, ನನಗೀಗೆಲ್ಲ ಅರ್ಥ ಆಗ್ತಿದೆ. ನಾನು ಮಾಡಿದ ದೊಡ್ಡ ತಪ್ಪು. ಆದರೆ ನನ್ನ ಮೊಮ್ಮಗನ ಮೇಲಿರೋ ಪ್ರೀತಿ ನಾನು ಈ ರೀತಿ ಮಾಡೋ ಹಾಗೆ ಮಾಡ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.